ನಮಸ್ತೆ ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಇವಾಗ ಬೆಳಗ್ಗೆ ಎದ್ದು ಬಾಗಿಲು ತೊಳಿಬೇಕಾಯಿತು. ಇದು ಯಾಕೋ ಸ್ವಲ್ಪ ಬಡ್ಕೊಂತಿತ್ತು, ಅದಕ್ಕೆ ಈಚೆ ಕಟ್ಟೋಣ ಅಂದ್ಬಿಟ್ಟು ಈಚೆ ಕಡೆ ಕಟ್ಟಿದ್ದೀನಿ. ನೋಡಿ ಸಿಗಾಕೊಂಡೈತೆ ಆ ಕಡೆಯಿಂದ ಈ ಕಡೆಗೆ ತುಳಸಿ ಗಿಡಕ್ಕೆಲ್ಲ. ಹಂಗಾಗಿ ನಾನೀಗ ಬಾಗಿಲು ಬೇರೆ ತೊಳಿಬೇಕು, ಅದಕ್ಕೆ ಈಚೆ ಕಟ್ಟಿದ್ದೀನಿ ಓಡಾಡುತ್ತೆ ಅಂತ. ಇದ್ರ ಜೊತೆ ಸ್ವಲ್ಪ ಹೊತ್ತು ಹಂಗೆ ಈಚೆ ಕಡೆ ಬಿಸಿಲಿಗೆಲ್ಲ ಕಟ್ಟಾಕಿದೆ. ಯಾಕಂದರೆ ಅಲ್ಲಿ ಅದನ್ನು ಬಿಟ್ಬಿಟ್ಟು ನಾವು ಒಳಗಡೆ ಕೆಲಸ ಮಾಡ್ತೀರಿ ಎತ್ತಂದ್ರೆ ಹತ್ರ ಹೊರಟೋಗ್ಬಿಡುತ್ತದು. ಅದಕ್ಕೇ ನಾನು ಕಟ್ಟಾಕಿದ್ದೀನಿ. ಈಗ ಕೆಲಸ ಬಟ್ಟೆ ಬಾಗಿಲು ತೊಳಿಬೇಕು, ಅಡುಗೆ ಮಾಡಬೇಕು, ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಟೈಮ್ನು ನೋಡ್ತಾಯಿದ್ದೀನಿ, ಆಟ ಆಡಿಸ್ತಾ ಇದ್ದೀನಿ. ಅದಕ್ಕೆ ಬೆಳಗಿನ ಸಂಜೆ ತನಕ ನಾವು ಕೂಡಕ್ಕೆ ಹೋಗ್ಬಿಡ್ತೀವಿ. ಅಂದರೆ ನಾನು ಬರೋದು ಲೇಟ್ ಆಗುತ್ತೆ, 9 ಗಂಟೆ ಆಗುತ್ತೆ. ಅಪ್ಪಿನೂ 4 ಗಂಟೆವರೆಗೂ ಇರ್ತಾನೆ. 4 ಗಂಟೆ ಮೇಲೆ ಹೋದರೆ ಮತ್ತೆ 2:30-3 ಗಂಟೆ ಆಗುತ್ತೆ ಬರೋದು. ಹಾಗಾಗಿ ಯಾರಿರಲ್ವಲ್ಲ, ಅದಕ್ಕೆ ಸ್ವಲ್ಪ ಈಚೆ ಅದಕ್ಕೆ ಆಟ ಆಡ್ಸೋಣ ಅಂದ್ಬಿಟ್ಟು ಬೆಳಗ್ಗೆನೇ ಆಟ ಆಡಿಸ್ತಾ ಇದ್ದೀನಿ. ನಂಗೆ ಡೈಲಿ ಟೈಮ್ ಸಿಗೋಲ್ಲ. ಇವತ್ತು ನನಗೆ ಟೈಮ್ ಐತೆ ಅಂದರೆ ಸಾಂಬಾರೆಲ್ಲ ಮಾಡಬೇಕು. ಆದ್ರೂ ಅದ್ರ ಜೊತೆ ಸ್ವಲ್ಪ ಹೊತ್ತು ಟೈಮು ಕೊಟ್ಟಿದ್ದೀನಿ. ಅದಕ್ಕೆ ಒಳಗೆ ಬಂದೆ, ಬಾಗಿಲು ತೊಳೆದು ಸ್ವಲ್ಪ ಪತ್ರೆ ಕಿತ್ತಿಲ್ಲ, ಬಾಗಿಲು ತೊಳೆದ್ಬಿಟ್ಟು ಬಂದೆ. ಒಳಗಡೆ ಬಂದು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಸ್ಟವ್ ಎಲ್ಲ ಒರೆಸ್ಕೋಬೇಕು. ನೈಟ್ 12 ಗಂಟೆ ಆಗೋಯ್ತು. ಬಂದು ಅದ್ರ ಜೊತೆ ಸ್ವಲ್ಪ ಆಟ ಆಡ್ತಾ ಕೂತ್ಕೊಂಡು ಮಲಿಕೊಂಡಾಗ 12 ಗಂಟೆ ಆಗೋಯ್ತು. ಹಂಗಾಗಿ ನೈಟ್ ಏನು ಮಾಡಲಿಲ್ಲ. ಈಗೆಲ್ಲ ಮಾಡ್ತಾಯಿದ್ದೀನಿ. ನೆಲ ಒರೆಸ್ಬೇಕು, ಮತ್ತು ಕೆಲಸಗಳು ಐತೆ. ಇವಾಗ ನೆಲ ಏನು ಒರೆಸಲ್ಲ, ಬಟ್ ಕಸ ಗುಡಿಸಿ ಪಾತ್ರೆ ತೊಳೆದು ಸಾಂಬಾರು ಮಾಡಬೇಕು. ತರಕಾರಿ ಐತೆ, ಸ್ವಲ್ಪ ತರಕಾರಿ ಎಲ್ಲ ಒಣಗೋಗುತ್ತೆ ಅಂದ್ಬಿಟ್ಟು ತರಕಾರಿ ಹುಳಿ ಮಾಡೋಣ ಅಂತ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ. ಪಾತ್ರೆ ಏನು ಜಾಸ್ತಿ ಇಲ್ಲ, ಬಟ್ ಆದರೂ ಕುಕ್ಕರೆಲ್ಲ ತೊಳೆದಿಟ್ಟಿದ್ದೆ ನೆನ್ನೆನೇ ನೈಟೇ ತೊಳೆದಿದ್ದೆ. ಬಂದು ಆದ್ರೂ ಇನ್ನೊಂದು ಸ್ವಲ್ಪ ಊಟ ಮಾಡಿದ ತಟ್ಟೆಗಳೆಲ್ಲ ಹಂಗೆ ಬಿಟ್ಬಿಟ್ಟಿದ್ವಿ. ನನಗೂ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತಲ್ಲ, ಮಲಗಿಬಿಟ್ಟೆ. ಮತ್ತು ನಾನು ಬಟ್ಟೆ ಬೇರೆ ಒಗ್ದಾಕಿ ಹೋಗಿದ್ದೆ. ಸ್ವಲ್ಪ ಈ ನಡುವೆ ಬಟ್ಟೆ ಒಗೆಯೋದ್ರಿಂದ ಯಾಕೋ ಸ್ವಲ್ಪ ಪಕ್ಕೆ ನೋವು ಬರ್ತಾಯಿತ್ತು ನನಗೆ. ಯಾಕೆ ಅಂದರೆ ಬಚ್ಚಲಲ್ಲಿ ನಾನು ಬಟ್ಟೆ ತೊಳೆಯೋದು. ನಾನು ಬಚ್ಚಲಲ್ಲಿ ಸ್ವಲ್ಪ ಕಲ್ಲು ಕೂತ್ಕೊಂಡು ಮಣೆ ಮೇಲೆ ಕೂತ್ಕೊಂಡು ತೊಳಿತೀನಲ್ಲ, ಹಂಗಾಗಿ ಸ್ವಲ್ಪ ಯಾಕೋ ಪಕ್ಕೆ ನೋವು ಬಂದಂಗೆ ಆಗ್ತೈತೆ. ಫಸ್ಟೆಲ್ಲ ನೋಯ್ತಾ ಇರಲಿಲ್ಲ, ಇತ್ತೀಚೆಗೆ ಯಾಕೋ ಪಕ್ಕೆ ನೋವು ಬರ್ತಾಯಿತ್ತು. ಅದಕ್ಕೆ ನಾನು ಎಷ್ಟನ್ನ ಬಟ್ಟೆ ಒಗಿಲಿ ನನಗೇನು ಪಕ್ಕೆ ನೋವು ಬರ್ತಾ ಇರಲಿಲ್ಲ. ಇತ್ತೀಚೆಗೆ ಯಾಕೋ ನೋವು ಬರ್ತೈತೆ ಪಕ್ಕೆ. ಅದಕ್ಕೇ ಬಟ್ಟೆ ಸ್ವಲ್ಪ ಇದ್ದಂಗೆ ಒಗ್ದಾಕೊಂಬಿಡ್ತೀನಿ. ಸ್ವಲ್ಪ ಇದ್ದಂಗೆ ಬಟ್ಟೆ ಒಗ್ದಾಕೊಂಬಿಡ್ತೀನಿ. ಮತ್ತು ಒಂದೊಂದು ಜೊತೆ ಅಷ್ಟೇ ಕೂಡಾಕೊಳ್ಳೋದು, ಜಾಸ್ತಿ ಕೂಡಾಕೊಳ್ಳಲ್ಲ ಬಟ್ಟೆ. ಇತ್ತೀಚೆಗೆ ಜಾಸ್ತಿ ಕೂಡಾಕೊಂಡ್ರೆ ನಂಗೆ ಒಗೆಯೋಕ್ಕಾಗಲ್ಲ. ಮತ್ತು ಬಚ್ಚಲಲ್ಲಿ ಕಲ್ಲು ಸ್ವಲ್ಪ ಬಕೆಟ್ಗೆ ಎಟ್ಕಲ್ಲ. ಅಂದರೆ ಬಕೆಟ್ ಒಂದು ಕಡೆ, ಕಲ್ಲು ಒಂದು ಕಡೆ ಐತೆ. ಹಂಗಾಗಿ ಕಲ್ಲು ಮೇಲೆ ಒಗೆಯೋಕ್ಕಾಗಲ್ಲ. ಬಕೆಟ್ ಇಟ್ಕೊಂಡು ಸೈಡ್ಗೆ ತಿಕ್ಕಿ ಅದನ್ನು ತೆಗ್ದು ಒಗೆದು ಆ ಬಕೆಟ್ ನೀರು ತಕ್ಕೊಂಡು ಸಾಕಾದಂಗೆ ಆಗ್ತೈತೆ. ಹಂಗಾಗಿ ಅವತ್ತೇ ಒಗ್ದಾಕೊಂಬಿಡ್ತೀನಿ. ಮತ್ತು ನೋಡಿ ಬೆಕ್ಕು ಹೆಂಗೆ ಆಡ್ತೈತೆ. ನಾನು ಕಸ ಗುಡಿಸ್ತೀನಿ, ನನಗೆ ಕಸ ಗುಡಿಸಿ ಈಗ ಅಡುಗೆ ಮಾಡಬೇಕು. ಅದಕ್ಕೆ ಅದು ಹೆಂಗೆ ಆಡ್ತೈತೆ ನೋಡಿ. ನಾನು ಬಾಗಿಲು ಹಾಕೇ ಇರ್ತೀವಿ ನಮ್ಮ ಮನೇಲಿ, ಯಾಕಂದರೆ ಹಾಕಲೇಬೇಕು. ಇನ್ನು 3 ದಿವಸ ಆಯಿತು ತಂದು, 3 ದಿವಸ ಆಗೈತೆ ಇನ್ನು ಬೆಕ್ಕು ತಂದು. ಹಂಗಾಗಿ ಸ್ವಲ್ಪ ರೂಢಿ ಆಗಬೇಕಲ್ವ, ಅದಕ್ಕೆ ಬಾಗಿಲು ಹಾಕೇ ಇರ್ತೀವಿ ನಾವು. ತೆಗಿತಾ ಇದ್ದೆ ಯಾವಾಗಲೂ, ಬಾಗಿಲು ಓಪನ್ನೇ ಇರೋದು. ಬೆಕ್ಕು ಇರೋದ್ರಿಂದ ಬಾಗಿಲು ಹಾಕಿರ್ತೀವಿ, ಅದೊಂದು ಸ್ವಲ್ಪ ದೊಡ್ಡದಾಗೋವರೆಗೂ. ಹಂಗಾಗಿ ಕಸ ಎಲ್ಲ ಹೊಡೆದು ಇವಾಗ ಅಡುಗೆ ಮಾಡಬೇಕು. ಅದಕ್ಕೆ ಕಸ ಹೊಡೆಯೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದರೆ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತವೆ. ನಾವೇನೇ ನೈಟ್ ಕೆಲಸ ಎಲ್ಲ ಮಾಡಿ ಮುಗಿಸಿ ಮನಿಕೊಂಡ್ರೂ ಬೆಳಗ್ಗೆ ಮತ್ತೆ ಮಾಮೂಲಿ ಕೆಲಸ ಇದ್ದೇ ಇರುತ್ತೆ ನನಗೆ. ಸಣ್ಣ ಪುಟ್ಟ ಕೆಲಸ ಕಣ್ಣಿಗೆ ಕಾಣಿಸಲ್ಲ. ನಾವು ಇನ್ನೊಂದು ಏನು ಗೊತ್ತಾ, ನಾವು ಕೆಲ್ಸಕ್ಕೆ ಹೊರಟ್ರೆ ಸಾಕು, ಎಷ್ಟೊಂದು ಕೆಲಸ ಕಾಣಿಸುತ್ತೆ ನಮ್ಮ ಕಣ್ಣಿಗೆ. ನಮ್ಮ ಮನೆ ಹತ್ರ ಇದ್ರೆ ಇಷ್ಟು ಕೆಲಸ ಕಾಣಿಸೋದೇ ಇಲ್ಲ. ಯಾಕೆಂದರೆ ಮನೆ ಹತ್ರ ಅಯ್ಯೋ ಮಾಡ್ಕೊಳ್ಳೋದು ಬಿಡತ್ತ ಅಂಥೇಳಿ ಉದಾಸೀನ ಮಾಡಿಬಿಡ್ತೀವಿ. ಆದರೆ ಕೆಲ್ಸಕ್ಕೆ ಹೊರಟ್ರೆ ಎಲ್ಲ ಕೆಲಸನೂ ಮಾಡಿ ಮುಗಿಸಿ ಹೋಗಬೇಕು. ನಾನು ಪ್ರತಿಯೊಂದು ಕೆಲಸನೂ ಮಾಡೇ ಹೋಗಬೇಕು. ಹಂಗಾಗಿ ಇವಾಗ ಸಂಜೆ ಬಂದರೆ ಮತ್ತೆ ಅಷ್ಟೊತ್ತಿನಲ್ಲಿ ಬಂದು ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡಿ ಮತ್ತು ಸಣ್ಣ ಪುಟ್ಟ ಕೆಲಸಗಳು, ಪೂಜೆ ಅದು ಇದು ಎಲ್ಲ ಮುಗಿಸಿ ಹೋಗೋಷ್ಟೊತ್ತಿಗೆ ಹೋದರೆ ಮತ್ತೆ ಸಂಜೆ ಬಂದರೆ ಮತ್ತೆ ಅದೇ ಕೆಲಸ ಇರುತ್ತೆ. ಹಂಗಾಗಿ ಎಲ್ಲ ಇವಾಗ ಮಾಡ್ತೀನಿ. ಆದಷ್ಟು ಮಾಡಿಬಿಟ್ಟು ಹೋಗ್ತೀನಿ ಕೆಲಸನ, ಎಷ್ಟಾಗುತ್ತೋ ಅಷ್ಟು. ನಾನು ಬಾಗಿಲು ಹಾಕಿರೋದಕ್ಕೆ ಅದು ಆಚೆ ಈಚೆ ಓಡಾಡ್ತೈತೆ ಬೆಕ್ಕು. ಬಾಗಿಲು ತೆಗೆದ್ಬಿಟ್ರೆ ಆಚೆ ಓಡೋಗ್ಬಿಡ್ತೈತೆ. ಅದಕ್ಕೆ ನಾವು ಬಾಗಿಲು ಹಾಕಿರ್ತೀವಿ. ಸೂರ್ಯನ ಕಿರಣ ಒಳಗಡೆ ಬರ್ತಾಯಿಲ್ಲ ಇವಾಗ ನಾವು ಬಾಗಿಲು ಹಾಕೋದ್ರಿಂದ. ಹಂಗಾಗಿ ಏನು ಮಾಡೋದು, ಪಾಪ ಆಚೆ ಹೋಗ್ಬಿಟ್ರೆ ತಿರುಗಿ ಕಷ್ಟ. ಅದಕ್ಕೇ
ಅದನ್ನು ಆಚೆ ಬಿಡೋಲ್ಲ. ಅದು ಹಂಗೂ ಆಚೆ ಬಿಡಲಿ ಅಂತ ಕುಣಿತಾ ಐತೆ, ಆಚೆ ಬಿಡ್ತಾ ಇಲ್ಲ ನಾನು ಅಷ್ಟೇ. ಮಣ್ಣಿಟ್ಟವನೇ ನನ್ನ ಮಗ. ಅದು ಸ್ವಲ್ಪ ರೀಸಸ್ ಎಲ್ಲ ಮಾಡುತ್ತಲ್ವ, ಅದಕ್ಕೆ ಮಣ್ಣಿಟ್ಟವನೇ. ವಾಶ್ರೂಮ್ಗೆ ನಾವು ಅಭ್ಯಾಸ ಮಾಡಿಲ್ಲ, ಮಣ್ಣಿಟ್ಟವನೇ. ಮಣ್ಣಲ್ಲಿ ಹೋಗುತ್ತೆ ಮತ್ತು ಹೊಸ ಮಣ್ಣು ತಂದು ತುಂಬಿಡ್ತಾನೆ ನನ್ನ ಮಗ. ಆಚೆಗೆ ತಗೊಂಡೋಗಿ ಹಾಕ್ತಾನೆ 2 ದಿವ್ಸದ ಮೇಲೆ, ಮತ್ತು 2 ದಿವ್ಸಕ್ಕೊಂದ್ಸಲ ಚೇಂಜ್ ಮಾಡ್ತಾನೆ ಮಣ್ಣು. ಹಂಗಾಗಿ ಮಣ್ಣು ತಂದಿಟ್ಟವನೇ. ಮಣ್ಣೆಲ್ಲ ಅಲ್ಡ್ಬಿಟ್ಟಿತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ, ಅದೇ ಬೆಳಗ್ಗೆ ಎದ್ದು ಇಷ್ಟು ಕೆಲಸ ಎಲ್ಲ ಮುಗಿಸಿ ನಾನು ಅಡುಗೆ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ ಹೋಗೋಷ್ಟೊತ್ತಿಗೆ ನಂಗೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ನನಗೇನು ಗೊತ್ತಾ, ನಂಗೆ ಇಲ್ಲೇ ಬಿಸಾಡಿ ಹೋಗೋಕ್ಕೂ ಆಗೋಲ್ಲ ಕೆಲಸಕ್ಕೆ. ಯಾಕಂದರೆ ಮನೆಯೂ ಕ್ಲೀನಾಗಿರಬೇಕು. ಮನೆಯಲ್ಲೇ ನನಗೆ ಒಂದು ಆಳಿನ ಕೆಲಸ ಇರುತ್ತೆ ನಿಜವಾಗ್ಲೂ. ಹಂಗಾಗಿ ಇವಾಗ ಕಸ ಇದ್ದರೆ ಕಸ ನಾನೇ ಗುಡಿಸೋಗ್ಬೇಕು, ಮತ್ತು ಮಾಡೋರಿಲ್ಲ. ಎಲ್ಲನೂ ಒಂದು ಕಡೆಯಿಂದ ನಾನೇ ಮಾಡೋಗೋದಕ್ಕೆ ನಿಜವಾಗ್ಲೂ ಸಾಕಪ್ಪ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಆದರೂ ಮಾಡಿ ಹೋಗ್ತೀನಿ, ಏನು ಮಾಡೋಕ್ಕಾಗಲ್ಲ. ನಾನು ಕೇಳ್ಕೊಂಡು ಬಂದಿರೋದು, ಏನು ಮಾಡೋಣ, ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಮಾಡೋಕ್ಕೆ, ನಾನೇ ಮಾಡಬೇಕು. ಹಂಗಾಗಿ ಪ್ರತಿಯೊಂದು ಕೆಲಸನೂ ಮುಗಿಸೇ ನಾನು ಹೋಗ್ಬೇಕು ಆಚೆ. ಬಿಡು ಮಾಡ್ಕೊಂಡ್ರೆ ಆಯಿತು ಅನ್ನೋಕ್ಕೂ ಆಗೋಲ್ಲ. ಯಾಕಂದರೆ 11 ಗಂಟೆಗೆ ಹೋದರೆ ನಾನು ಬರೋದೇ ನೈಟ್ 8 ಗಂಟೆಗೆ. ಮತ್ತು ನಾನು ಮಧ್ಯದಾಗ ಎಲ್ಲೂ ಮನೆಯಲ್ಲಿ ಮಧ್ಯಾಹ್ನ ಟೈಮೆಲ್ಲ ಬರಲ್ವಲ್ಲ. ಹಂಗಾಗಿ ನಾನೇ ಕೆಲಸ ಎಲ್ಲ ಮುಗಿಸೇ ಹೋಗಬೇಕು. ಯಾವುದು ಬ್ಯಾಲೆನ್ಸ್ ಯಾವುದು ಬಿಟ್ಟು ಹೋಗೋಂಗೆ ಇಲ್ಲ. ಹಂಗಾಗಿ ಎಲ್ಲ ಮಾಡೇ ಹೋಗ್ತೀನಿ. ಏನು ಮಾಡೋದು ನೋಡಿ, ಇವಾಗ ಬಾಗಿಲು ತೆಗೆದೆ. ಆಚೆ ಹೋಗೋಕ್ಕೆ ಕುಣಿತೈತೆ, ನಾನು ಆಚೆಗಡೆ ಬಿಡ್ತಾ ಇಲ್ಲ. ಆದರೂ ಒಂದೊಂದ್ಸಲ ಆಚೆ ಹೋಗಲ್ಲ, ಅದು ಒಂದೊಂದ್ಸಲ ಆಚೆ ಓಡೋಗ್ಬಿಡುತ್ತೆ. ಹಂಗಾಗಿ ನಾನು ಆಚೆ ಹೋದರೆ ಬಾಗಿಲು ತೆಗೆದ್ರೆ ಸಾಕು, ಬಾಗಿಲು ಹತ್ರನೇ ಬರುತ್ತೆ. ನನ್ನ ಮಗ ಬೆಳಗ್ಗೆ 10 ಗಂಟೆ ಆದರೂ ಎದ್ದೇಳ್ತಾ ಇರಲಿಲ್ಲ. ಇದಿರೋದಕ್ಕೆ ಇನ್ನು 7 ಗಂಟೆಗೆ ಎದ್ದುಬಿಡ್ತಾನೆ. ಅದಕ್ಕೆ ಹಾಲು ತರೋಕ್ಕೆ ಮತ್ತು ಅದಕ್ಕೆ ಇದಕ್ಕೆ ಅಂತೇಳಿ 7 ಗಂಟೆಗೆ ಎದ್ದುಬಿಡ್ತಾನೆ. ಅವನು ಸರಿಯಾಗಿ ನಿದ್ದೆನೇ ಮಾಡ್ತಿಲ್ಲ. ಹಂಗಾಗಿ ಎಲ್ಲ ಕಸ ಎಲ್ಲ ಗುಡಿಸಿದ್ದಾಯಿತು. ಇವಾಗ ಅಡುಗೆ ಮಾಡಬೇಕು. ಕಸ ಎಲ್ಲ ಹೊಡೆದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಫಸ್ಟ್ ಕಸ ಹೊಡ್ಕೊಂಡೆ. ಈ ವೈಟ್ ನೆಲದಲ್ಲಿ ನಾವೆಷ್ಟೇ ಗುಡಿಸಿದ್ರೂ ಕಸ ಇದ್ದೇ ಇರುತ್ತೆ. ಪರಕೆ ಬೇರೆ ಚೆನ್ನಾಗಿಲ್ಲ, ಪರಕೆ ಬೇರೆ ಚೇಂಜ್ ಮಾಡಬೇಕು. ಯಾಕೋ ಚೆನ್ನಾಗೇ ಇಲ್ಲ ಪರಕೆ. ಇದು ಎಷ್ಟು ಚೆನ್ನಾಗಿರೋ ಪರಕೆಗಳು ಸಿಗ್ತವೆ, ಇದು ಯಾವುದೋ ಚೆನ್ನಾಗಿಲ್ಲ. ಇದನ್ನು ಫಸ್ಟು ಯಾವಾಗ ಚೇಂಜ್ ಮಾಡ್ತಿರೋ ಪರಕೆನ. ಹಂಗಾಗಿ ಎಲ್ಲ ಇವಾಗ ನೋಡಿ, ಅದು ನೋಡ್ತಾ ಐತೆ ಆಚೆ ಒಳಗೆ ಬರೋಕ್ಕೆ. ಅದಕ್ಕೆ ಬಿಸಿಲು ಮುಖ ಇರಬೇಕು, ಬಿಸಿಲಿಗೆ ಅದಕ್ಕೆ. ಹಂಗಾಗಿ ಬಿಸಿಲು ತೋರಿಸ್ಬೇಕು. ಅದಕ್ಕೆ ಬಿಸಿಲಾಗಿ ಬಿಟ್ಟಿದ್ದೀನಿ, ಸ್ವಲ್ಪ ಬಿಸಿಲು ನೋಡಲಿ ಅಂದ್ಬಿಟ್ಟು. ಬಿಸಿಲು ನೋಡಲಿ ಅಂತ ಬಿಸಿಲಿಗೆ ಬಿಟ್ಟಿದ್ದೀನಿ. ಬಾಗಿಲು ಹಾಕಿದೆ, ಆಚೆ ಹೋಗುತ್ತೆ, ಒಳಗೆ ಬರುತ್ತೆ. ನನಗೆ ಅದ್ರ ಜೊತೆ ಟೈಮ್ ಕೊಡೋಕ್ಕೂ ನನಗೆ ಟೈಮ್ ಇರೋಲ್ಲ. ಯಾಕಂದರೆ ಬೆಳಗ್ಗೆ ಟೈಮ್ ನಾನು ಎದ್ದು ಓಡಬೇಕಲ್ಲ ಕೆಲಸಕ್ಕೆ. ಹಂಗಾಗಿ ನೋಡಿ, ಇಷ್ಟೆಲ್ಲ ಮಾಡ್ಕೊಂಡೆ, ಒಳಗಡೆ ಕ್ಲೀನಿಂಗ್ ಮಾಡಿ ಕಸ ಗುಡಿಸಿದ್ದೀನಿ. ಈಗ ತರಕಾರಿ ಹೆಚ್ಕೊಂಡು ತರಕಾರಿ ಸಾರು ಮಾಡಬೇಕು. ಹಂಗಾಗಿ ನನಗೆ ಅದ್ರ ಜೊತೆ ಟೈಮ್ ಯಾಕೆ ಗೊತ್ತಾ, ಮನೆ ಹತ್ರ ಇರಬೇಕು, ಫ್ರೀಯಾಗಿರಬೇಕು. ಬೆಕ್ಕುಗಳನ್ನ ಆಟ ಆಡ್ಸ್ಕೊಂಡು ಕೂತ್ಕೋಬೋದು. ಇವಾಗ ನಾನು ಕೆಲ್ಸಕ್ಕೆ ಹೋಗಬೇಕು, ಅವನು ಕೆಲ್ಸಕ್ಕೆ ಹೋಗ್ತಾನೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಬರೋದೇ ಲೇಟು. ಹಂಗಾಗಿ ನಮಗೆ ಅದ್ರ ಜೊತೆ ಟೈಮ್ ಪಾಸ್ ಮಾಡೋಕ್ಕಾಗ್ತಿಲ್ಲ. ಆದರೂ ಕೂಡಕ್ಕೆ ಹೋಗ್ತೀವಲ್ವ, ಬಾಗಿಲು ಹಾಕೊಂಡು ಹೊರಟೋಗ್ತೀವಿ. ಈಗ ಬೆಕ್ಕೈತೆ ಅಂದ್ಬಿಟ್ಟು ನಾನು ಬೆಕ್ಕನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಾವು ಹೊಟ್ಟೆ ತುಂಬಬೇಕಲ್ಲ. ಬೆಕ್ಕು ಏನಕ್ಕೆ ಅಂದರೆ, ಸಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವು ಜನ. ಯಾಕಪ್ಪ ಅಂದರೆ ಬೆಕ್ಕು ತುಂಬ ಒಳ್ಳೆಯದು. ಅಂದರೆ ಮನೆಯಲ್ಲೇ ಅವಕ್ಕೆ ಜೀವ ಹೋಗಬಾರ್ದು. ಅದೊಂದು ಬಿಟ್ಟರೆ ಬೆಕ್ಕು ಯಾವತ್ತೂ ಕೆಟ್ಟದಲ್ಲ. ಬೆಕ್ಕನ್ನ ಸಾಕಬೇಕಂತೆ ಮನೆಯಲ್ಲಿ, ತುಂಬ ಒಳ್ಳೆಯದು. ಕೆಲವು ಜನಗಳು ಬೆಕ್ಕು ಕೆಟ್ಟದು ಅಂತಾರೆ. ನಿಜವಾಗ್ಲೂ ಬೆಕ್ಕು ಕೆಟ್ಟದಲ್ಲ. ಮನುಷ್ಯನ ಕಣ್ಣೇ ಕೆಟ್ಟದು ಹೇಳಬೇಕು ಅಂದರೆ. ಮನುಷ್ಯ ಯಾವತ್ತೂ ಬೆಕ್ಕು ನಾಯಿಗಳಿಗಿಂತ ಮನುಷ್ಯನ ಕಣ್ಣೇ ರಾವು ಥರ. ಯಾಕೆ ಗೊತ್ತಾ, ಮನುಷ್ಯನ ಕಣ್ಣಿಗೆ ಕಲ್ಲನ್ನು ಸಿಡ್ದೋಗ್ಬಿಡುತ್ತಂತೆ. ಆದರೆ ನಾಯಿ ಬೆಕ್ಕಿನ ಕಣ್ಣಿಗೆ ಏನೂ ಸಿಡ್ದೋಗಲ್ಲ. ಯಾಕೆ ಗೊತ್ತಾ, ಮನುಷ್ಯ ಯಾರಾದರೂ ಬದುಕ್ತಾವ್ರೆ ಅಂತಂದರೆ ಅಲ್ಲಿ ಕಣ್ಣಿಗ್ತಾ ನೋಡಪ್ಪ ಇವರೆಷ್ಟು ದೊಡ್ಡ ಶ್ರೀಮಂತರಾಗೋದ್ರು, ಇವರೆಷ್ಟು ಚೆನ್ನಾಗಾಗೋಗ್ಬಿಟ್ರು ಅಂತ ಮನುಷ್ಯ ಏನಾದರೂ ಅಂದರೆ ಆ ಮನುಷ್ಯ ನಿರ್ನಾಮ. ಆಮೇಲೆ ಅಯ್ಯೋ ಇವ್ರ ಮನೆಗೆ ಇಷ್ಟೊಂದು ಊಟ ಮಾಡ್ತಾರಾ, ಅಯ್ಯಪ್ಪ, ಆಮೇಲೆ ಇವ್ರ ಮನೆಗೆ ಇಷ್ಟೊಂದು ರೇಷನ್ ಆಯಿತಾ, ಇವ್ರ ಮನೇಲಿ ಇಷ್ಟು ಚೆನ್ನಾಗವ್ರಲ್ಲ ಅಂತ ಏನಾದರೂ ಮನುಷ್ಯ ಹೋಗಲ್ಲಿ ಕಣ್ಣಿಟ್ಟರೆ ಆ ಮನೆ ಸರ್ವನಾಶ. ಹಂಗಾಗಿ ಬೆಕ್ಕು ನಾಯಿಯಿಂದ ಯಾವತ್ತೂ ಕೆಟ್ಟದಾಗಲ್ಲ. ಬಟ್ ಮನುಷ್ಯನಿಂದ ಕೆಟ್ಟದಾಗುತ್ತೆ. ಮನುಷ್ಯನೇ ಕೆಟ್ಟದ್ದು ಮಾಡೋದು, ಬೆಕ್ಕು ನಾಯಿ ಎಲ್ಲ. ಬೆಕ್ಕು ಯಾವತ್ತೂ ಮನುಷ್ಯನ ಕೆಟ್ಟದ್ದು ಮಾಡಲ್ಲ. ನಾಯಿ ಯಾವತ್ತೂ ಮನುಷ್ಯನ ಕೆಟ್ಟದ್ದು ಮಾಡಲ್ಲ.
ಮನುಷ್ಯನೇ ಕೆಟ್ಟದ್ದು ಮಾಡೋದು. ಪ್ರಾಣಿಗಳಲ್ಲಿರೋ ಒಂದು ಒಳ್ಳೆ ಗುಣ ಏನು ಗೊತ್ತಾ, ನಮ್ಮದವ್ರನ್ನ ನಂಬಿಕೆ ಉಳಿಸ್ಕೊಂತಾವೆ. ಆದರೆ ಮನುಷ್ಯ ನಂಬಿಕೆ ಉಳಿಸ್ಕೊಳಲ್ಲ. ಮನುಷ್ಯನ ಕಣ್ಣೇ ಯಾವು, ಮನುಷ್ಯನ ಕಣ್ಣೇ ಕೆಟ್ಟದು ಅಂತ ನಾನು ಹೇಳ್ತೀನಿ. ಯಾರೆಲ್ಲ ಏನನ್ನ ಅನ್ಕೊಳ್ಳಿ, ಮನುಷ್ಯನ ಕಣ್ಣು ಕೆಲವೊಂದು ಈ ಮನುಷ್ಯನ ಕಣ್ಣೇ ಕೆಟ್ಟದು. ಇವಾಗ ನಾವು ಅಷ್ಟೇ, ಏನು ಗೊತ್ತಾ, ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಯಾರನ್ನೇ ಊಟ ಮಾಡತ್ತವ ನಾನು ಎಷ್ಟೋ ಸಲ ಪರೀಕ್ಷೆ ಮಾಡಿದ್ದೀನಿ. ಸುಮಾರು ಜನಗಳು ಊಟ ಮಾಡತ್ತವ ಒಂದೇ ಸಮಕ್ಕೊಬ್ಬರು ಯಾರನ್ನೋ ಒಂದು ಊಟ ನೋಡ್ಬಿಡ್ಲಿ, ನಿಜವಾಗ್ಲೂ ಅವು ತಿಂದಿರೋರ್ಗು ಮೈ ಎತ್ತಲ್ಲ, ತಿಂದಿರೋರ್ಗೂ ಮೈ ಎತ್ತಲ್ಲ. ಅದು ನಿಜವಾಗ್ಲೂ ಆ ಥರ ಒಬ್ಬ ಮನುಷ್ಯನ ಕಣ್ಣು. ಬೆಕ್ಕು ನಮ್ಮ ಮುಖ ನೋಡಿದ್ರೆ ನಮಗೇನು ಕೆಟ್ಟದಾಗಲ್ಲ, ನಾಯಿ ನಮ್ಮ ಮುಖ ನೋಡಿದ್ರೆ ನಮಗೆ ಕೆಟ್ಟದಾಗಲ್ಲ. ತಪ್ಪು. ಪ್ರಾಣಿಗಳಿಂದ ಯಾವುದೇ ಕೆಟ್ಟದಾಗಲ್ಲ. ಯಾಕಂದರೆ ಪ್ರಾಣಿಗಳು ಅವು ಪಾಡ್ಗವು ಇರ್ತವೆ. ಮನುಷ್ಯನ ಅತಿ ಇದು ಯಾವಾಗ ಪ್ರಾಣಿಗಳಲ್ಲಿ ಸೇರುತ್ತೋ ಪ್ರಾಣಿಗೆ ಅವಾಗಲೇ ಕೋಪ ಬರೋದು. ಹಾಗಾಗಿ ಬೆಕ್ಕು ನಾಯಿ ಯಾವುದು ಕೆಟ್ಟದಲ್ಲ. ಆದರೆ ಮನುಷ್ಯ ಕೆಟ್ಟವನು. ಮನುಷ್ಯನ ಕಣ್ಣು ರಾವು ಇದ್ದಂಗೆ. ಮನುಷ್ಯ ಕಣ್ಣಿಕ್ಕಿದ್ದು ಯಾವುದೂ ಉದ್ಧಾರ ಆಗಲ್ಲ. ಮನುಷ್ಯನ ಕಣ್ಣಿಗೆ ಕಲ್ಲೇ ಸಿಡಿಯುತ್ತೆ. ಹಾಗಾಗಿ ಮನುಷ್ಯನಲ್ಲಿರೋ ಕೆಟ್ಟ ಗುಣಗಳು, ಕೆಟ್ಟ ಗುಣ ಅಂದರೆ ಕೆಟ್ಟ ಗುಣ ಇರುತ್ತೆ ಮನುಷ್ಯನ ಹತ್ರ. ಆದರೆ ಪ್ರಾಣಿಗಳಲ್ಲಿರಲ್ಲ ಕೆಟ್ಟ ಗುಣ. ಒಂದು ನಾಯಿ ಸಾಕ್ತಾರೆ. ನಾಯಿ ಎಷ್ಟೋ ನಿಯತ್ತಿನ ಪ್ರಾಣಿ ಅಂದರೆ ಆ ನಾಯಿಗೆ ಒಬ್ಬ ಮನುಷ್ಯನೂ ಹೋಲಿಸ್ಬಾರ್ದು ನಾವು. ಯಾಕಂದರೆ ನಾಯಿ ಎಷ್ಟು ನಿಯತ್ತಿನ ಪ್ರಾಣಿ. ಅದಕ್ಕೆ ನಿಯತ್ತು ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತೇ ಇರೋಲ್ಲ ನಾಯಿಗೆ. ನಿಯತ್ತೊಂದೇ ಅದು ಗೊತ್ತಿರೋದು, ಬೇರೆ ಏನೂ ಗೊತ್ತಿರಲ್ಲ ಅದಕ್ಕೆ. ಅನ್ನ ಹಾಕ್ದವ್ರ ಮನೆ ಸಾಯತಕ್ಕ ಕಾಯುತ್ತೆ. ಅದೇ ಮನುಷ್ಯನ ಕಾಯ್ತಾನ? ಮನುಷ್ಯ 2 ದಿನ ಚೆನ್ನಾಗಿರ್ತಾನೆ, 3ನೇ ದಿನಕ್ಕೆ ಏನೋ ಆಗೋಗ್ಬಿಡುತ್ತೆ ಅವನಿಗೆ. ಏನೋ ಒಂಥರ ಹೊಟ್ಟೆ ಉರಿ, ಅಸೂಯೆ, ಒಂಥರ ಕೇಡು ಬುದ್ಧಿ, ಒಂಥರ ಕುಲ್ಲು, ಏನೇನೋ ಮನುಷ್ಯನ ಮನಸ್ಸು, ವಿಕೃತಿ ಮನಸ್ಸು. ಆ ಥರ ಒಬ್ಬ ಮನುಷ್ಯ. ಅದೇ ಬೆಕ್ಕು ನಾಯಿ ಆ ಥರ ಅಲ್ಲ. ಬೆಕ್ಕು ನಾಯಿಗೆ ಅವು ಪ್ರಾಣಿಗಳ್ನ ಅದೇನೋ ಪ್ರಾಣಿಗಳಲ್ಲಿರೋ ಗುಣ ಮನುಷ್ಯನಲ್ಲಿ ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನಲ್ಲಿ ಎಲ್ಲ ಥರದ ದುರಾಸೆನೂ ಇರುತ್ತೆ. ದುಡ್ಡು ಅಂದಿದ ತಕ್ಷಣ ದುರಾಸೆನೇ ಇರುತ್ತೆ. ಬೇಕಾದ್ರೆ ಅವ್ರು ಬದುಕೋದು ನಾವು ಬದುಕೋಣ, ಅವ್ರು ತಗೊಳೋದು ನಾವು ತಗೊಳೋಣ ಅನ್ನೋ ದುರಾಸೆನೇ ಇರುತ್ತೆ ಮನುಷ್ಯನಲ್ಲಿ. ಹಾಗಾಗಿ ದುರಾಸೆ, ದುರ್ಗುಣ, ವಿಕೃತಿ ಮನಸ್ಸು, ಕೇಡು, ಅಸೂಯೆ, ಹೊಟ್ಟೆ ಉರಿ ಎಲ್ಲ ಇರೋದು ಮನುಷ್ಯನಲ್ಲಿ, ಪ್ರಾಣಿಗಳಲ್ಲ. ಹಾಗಾಗಿ ನಾನು ಹೇಳೋದೇನು ಗೊತ್ತಾ, ಮನುಷ್ಯನ ಕಣ್ಣೇ ಕೆಟ್ಟ ಕಣ್ಣು, ಪ್ರಾಣಿಗಳ ಕಣ್ಣಲ್ಲ. ಪ್ರಾಣಿಗಳು ನೋಡಿದ್ರೆ ಮನುಷ್ಯನ ಕೆಟ್ಟದಾಗಲ್ಲ, ಮನುಷ್ಯನ ನೋಡಿದ್ರೆ ಮನುಷ್ಯನ ಕೆಟ್ಟದಾಗ್ಬಿಡುತ್ತೆ. ಯಾಕಂದರೆ ಮನುಷ್ಯ ಅನ್ನೋದೊಂದು ಅದೊಂದು ರಾವು ಗಣ್ಣಿದ್ದಂಗೆ. ಕೆಲವು ಜನ ಮನುಷ್ಯನಲ್ಲಿ ರಾವು ಗುಣ ಇರುತ್ತೆ, ಆದರೆ ಪ್ರಾಣಿ ಕಣ್ಣಲ್ಲಿರಲ್ಲ. ಹಾಗಾಗಿ ಇವಾಗ ಯಾರ್ದಾರ ಮನೇಲಿ ಏನಾದ್ರು ಒಂದು ಮಾಟ ಮಂತ್ರ ಮಾಡಿಸ್ತಾನೆ, ಪ್ರಾಣಿಗಳು ಹೋಗಿ ಮಾಡಿಸಲ್ಲ, ಮನುಷ್ಯನೇ ಮಾಡಿಸೋದು. ಏನಕ್ಕೆ ಮಾಡಿಸ್ತಾನೆ ಗೊತ್ತಾ, ಅವ್ನು ಬದುಕ್ಬಿಟ್ನಲ್ಲ, ಅವ್ನು ಚೆನ್ನಾಗವನಲ್ಲ, ಅವ್ನಿಗೇನಾದರೂ ಮಾಡಿ ತುಳಿದು ಬಿಡೋಣ ಅನ್ನೋ ಮಟ್ಟಕ್ಕೆ ಮನುಷ್ಯ ಅವನೇ. ಆದರೆ ಮನುಷ್ಯನ ಗುಣನೇ ಅಂಥದ್ದು. ಮನುಷ್ಯನಲ್ಲಿ ಎಲ್ಲ ಥರದ ಗುಣಗಳು ಅಡಗ್ಬಿಟ್ಟಾವೆ. ರಾಕ್ಷಸ ಬುದ್ಧಿ, ಮಾನವೀಯತೆಯೇ ಇಲ್ಲ ಮನುಷ್ಯನಿಗೆ. ಮನುಷ್ಯನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯರಲ್ಲಿ ಮಾನವೀಯತೆಯೇ ಇಲ್ಲ, ಸತ್ತೋಗ್ಬಿಟ್ಟೈತೆ. ಕೆಲವು ಜನದಲ್ಲಿ ಒಂದು 100%ಅಲ್ಲಿ ಒಂದು 5% ಜನಕ್ಕೆ ಇರಬೇಕೇನೋ ಮಾನವೀಯತೆ ಅಷ್ಟೇ. ಒಂದು 95% ಜನಕ್ಕೆ ಮಾನವೀಯತೆಯೇ ಇಲ್ಲ, ಸತ್ತೋಗ್ಬಿಟ್ಟೈತಿ. ಮನುಷ್ಯತ್ವ ಅನ್ನೋದೇ ಇಲ್ಲ, ರಾಕ್ಷಸ ಗುಣ ಸೇರ್ಕೊಂಬಿಟ್ಟೈತಿ ಮನುಷ್ಯನಲ್ಲಿ. ಹಾಗಾಗಿ ರಾಕ್ಷಸರು ಬಂದು ಸೇರ್ಕೊಂಬಿಟ್ಟವ್ರೆ ಮನುಷ್ಯನಲ್ಲಿ. ಎಲ್ಲ ಕೆಟ್ಟ ಗುಣ ಇರೋದು ಮನುಷ್ಯನಲ್ಲಿ. ಮನುಷ್ಯನ ಕಣ್ಣು ಕೆಟ್ಟ ಕಣ್ಣೆ, ಆದರೆ ಪ್ರಾಣಿಗಳ ಕಣ್ಣಲ್ಲ. ಪ್ರಾಣಿ ಯಾವತ್ತೂ ಕೆಟ್ಟದಲ್ಲ. ನಾವು ಕೆಟ್ಟದ್ದು ಅಂದ್ಕೊಂಡ್ರೆ ನಮ್ಗೆ ಕೆಟ್ಟದೇ ಆಗೋದು, ನಾವು ಒಳ್ಳೇದು ಅಂದ್ಕೊಂಡ್ರೆ ನಮ್ಗೆ ಒಳ್ಳೇದೇ ಆಗೋದು. ಹಾಗಾಗಿ ನಾವು ಯಾವತ್ತೂ ಪ್ರಾಣಿಗಳ್ನ ಕೆಟ್ಟದ್ದು ಅಂದ್ಕೋಬಾರ್ದು, ಮನುಷ್ಯನ ಕೆಟ್ಟದ್ದು ಅಂದ್ಕೋಬೇಕು. ಮನುಷ್ಯ ಇರೋದೇ ಪ್ರಾಣಿಗಳಲ್ಲಿ ಹೊಟ್ಟೆ ಉರಿ ಇರುತ್ತಾ? ನಾವು ಊಟ ಮಾಡ್ತಾಯಿದ್ರೆ ಸಹಿಸ್ಕೊಂಡಂಗಿರೋ ಹೊಟ್ಟೆ ಉರಿ. ನಮಗೆ ದುಡ್ಡು ಮಾಡೋದು ಅವ್ಕೆ ಗೊತ್ತಾ? ನಾವು ಒಡವೆ ತಗೊಂಡು ಇಕ್ಕೊಳ್ಳೋದು ಅವ್ಕೆ ಗೊತ್ತಾ? ಬಟ್ಟೆ ಉಡೋದು ಅವ್ಕೆ ಗೊತ್ತಾ? ಏನೂ ಗೊತ್ತಿಲ್ಲ. ಅವಕ್ಕಂತೂ ಅನ್ನ ಊಟ. ಒಂದು ಬೆಕ್ಕು ಸಾಕಲಿ ಅದಕ್ಕೊಂದು ಹಾಲು, ಒಂದು ಅನ್ನ. ನಾಯಿ ಸಾಕಲಿ ಅದಕ್ಕೊಂದು ತುಂಡು ರೊಟ್ಟಿ. ಅವೇನು ಕೇಳ್ತವೆ? ಒಂದು ಅನ್ನ ಅಷ್ಟೇ ಕೇಳ್ತವೆ. ಅದೇ ಮನುಷ್ಯ ಅದನ್ನೆಲ್ಲ ಕೇಳಲ್ವಲ್ಲ. ಮನುಷ್ಯನಲ್ಲಿರೋದು ದುರಾಸೆ. ದುಡ್ಡು ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ಬಂಗ್ಲೆ ಕಟ್ಟಬೇಕು, ಕಾರ್ ತಗೋಬೇಕು, ಏನೇನೋ ದುರಾಸೆ ಮನುಷ್ಯನಲ್ಲಿ. ಆದರೆ ಪ್ರಾಣಿಗಳಲ್ಲಿ ದುರಾಸೆ ಇಲ್ವಲ್ಲ. ಎಲ್ಲ ಗುಣಗಳು ಅಡಗಿರೋದು ಮನುಷ್ಯನಲ್ಲೇ. ಹಾಗಾಗಿ ಮನುಷ್ಯನೇ ಕೆಟ್ಟವನು, ಪ್ರಾಣಿಗಳಲ್ಲ. ಪ್ರಾಣಿಗಳು ಯಾವತ್ತೂ ಕೆಟ್ಟದಲ್ಲ ಪ್ರಾಣಿಗಳು. ಹಾಗಾಗಿ ಅವರಲ್ಲಿ ಒಂದು ಮುಗ್ಧತೆ ನೋಡ್ತೀವಿ ಪ್ರಾಣಿಗಳಲ್ಲಿ ನಾವು. ಅವು ಯಾರನ್ನು ಗುರ್ತಿಡ್ದು ನೋಡ್ತಾವೋ, ಸಾಕಿದವ್ರನ್ನ ಹೆಂಗೆ ನೋಡ್ತವೆ ಅಂದರೆ, ಅವರೇನೋ ಒಂದು 5 ನಿಮಿಷ ಕಾಣಲಿಲ್ಲ ಅಂದ್ರೂ ಬಿಡ್ಕೊತವೆ. ಅದೇ ಮನುಷ್ಯ ಅವ್ರು ಕಾಣಲಿಲ್ಲ ಅಯ್ಯೋ ಎಲ್ಲ ಹೋಗಿ ಅವ್ರು ಬರ್ತಾರೆ ಅನ್ನೋ ಥರ. ತಂದೆ ತಾಯಿಗೆ ಅನ್ನ ಹಾಕಿದವು, ತಂದೆ ದುಡ್ಡಿಗೆ ಆಸೆ ಪಡೋವು, ತನ್ನ ತಂದೆಗೆ ಚೆನ್ನಾಗಿ ಪೆನ್ಷನ್ ಬರುತ್ತೆ, ತನ್ನ ತಂದೆಗೆ ಒಳ್ಳೆ ಇನ್ಕಮ್ ಐತೆ ಅಂದಮೇಲೆ ತಂದೆಗೂ ಎಲ್ಲಿ ಬೇಕಾದ್ರೂ ಕುಂಡ್ರಿಸ್ತಾರೆ, ತಾಯಿಗೆ ಎಲ್ಲಿ ಬೇಕಾದ್ರೂ ಕುಂಡ್ರಿಸ್ತಾರೆ. ಆದರೆ ತಂದೆ ತಾಯಿ ಹತ್ರ ಏನು ಇಲ್ದಾಗ ತಂದೆನ ರೋಡಾಗಿ ನಿಲ್ಲಿಸ್ತಾರೆ. ಇದು ಮನುಷ್ಯನಲ್ಲಿರೋ ಗುಣ. ಮನುಷ್ಯ ಕೆಟ್ಟವನಾದ ಪ್ರಾಣಿ ಕೆಟ್ಟವನ?
ಮನುಷ್ಯ ಕೆಟ್ಟವನು, ಪ್ರಾಣಿಗಳಲ್ಲ. ತಂದೆ ತಾಯಿ ಹತ್ರ ಕೋಟಿಗಟ್ಟಲೆ ದುಡ್ಡಿರಲಿ, ತಂದೆ ತಾಯಿನ ಅಂಬಾರಿ ಮೇಲೆ ಬೇಕಾದ್ರೆ ಕುಂಡ್ರಿಸ್ತಾರೆ, ಬೇಕಾದ್ರೆ ಆಕಾಶದ ಎತ್ತರಕ್ಕೆ ಬೇಕಾದ್ರೂ ಅದು ಕರ್ಕೊಂಡು ಹೊರ್ಟೋಗ್ತಾರೆ. ಆದರೆ ತಂದೆ ತಾಯಿ ಹತ್ರ ಏನಿಲ್ದಾಗ ಅವ್ರು ತಾಣ ನೀಟಾಗಿ ನಿಲ್ಲಿಸಿ ರೋಡಾಗೆ ನಿಲ್ಲಿಸ್ಬಿಟ್ಟು ರೋಡಾಗೆ ಅವ್ರನ್ನ ಬಿಟ್ಬಿಟ್ಟು ಯಾವುದೋ ಅನಾಥಾಶ್ರಮನೆಲ್ಲ ಫುಟ್ಪಾತ್ ನೋಡ್ಕೊಳ್ರಿ ಅಂದ್ಬಿಟ್ಟು ಸೀದಾ ಹೊರ್ಟೋಗ್ತಾರೆ. ಅಂಥ ಒಂದು ಗುಣ ಇರೋದು ಮನುಷ್ಯನಲ್ಲಿ, ಪ್ರಾಣಿಗಳಲ್ಲ. ಪ್ರಾಣಿ ಯಾವತ್ತಿರೋ ಪ್ರಾಣಿ ಮುಗ್ಧತೆ ಪ್ರಾಣಿಗಳಲ್ಲಿರೋದು. ಮನುಷ್ಯನಲ್ಲಿರೋದು ಅಸೂಯೆ, ಅಹಂಕಾರ ಎಲ್ಲ ಇರೋದು ಮನುಷ್ಯನಲ್ಲಿ, ದುರಾಸೆ ಇರೋದು ಮನುಷ್ಯನಲ್ಲಿ. ಅದಕ್ಕೆ ಮನುಷ್ಯ ಕೆಟ್ಟವನು, ಪ್ರಾಣಿಗಳಲ್ಲ. ಮನುಷ್ಯರು ಕೆಲವೊಂದು ಜನ ಕೆಟ್ಟವರೇ, ಕೆಟ್ಟ ಗುಣಗಳವೆ ಮನುಷ್ಯನಲ್ಲಿ. ಹಂಗಾಗಿ ಎಲ್ಲ ಥರದ್ದು ಒಂದು ಗುಣಗಳೈತೆ ಅಂದರೆ ಮನುಷ್ಯನಲ್ಲಿ ಮಾತ್ರ, ಪ್ರಾಣಿಗಳಲ್ಲಿಲ್ಲ. ಪ್ರಾಣಿಗಳು ನೋಡಿದ ತಕ್ಷಣ ಅವಕ್ಕೆ ಮುದ್ದಾಡಬೇಕು ಅನಿಸುತ್ತೆ, ಆದರೆ ಮನುಷ್ಯರು ನೋಡಿದ ತಕ್ಷಣ ದೂರ ಇರಬೇಕು ಅನಿಸುತ್ತೆ. ಹಂಗಾಗಿ ಮನುಷ್ಯ ಯಾವತ್ತೂ ಪ್ರಾಣಿಗಳು ಕೆಟ್ಟದು ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಮನುಷ್ಯ ಕೆಟ್ಟವನು, ಮನುಷ್ಯನ ಕಣ್ಣು ರಾವುಗಣ್ಣು, ಪ್ರಾಣಿಗಳ ಕಣ್ಣಲ್ಲ. ಪ್ರಾಣಿ ಬೆಳಗಿನ ಸಂಜೆ ತನಕನೂ ನೋಡ್ತಾ ಇರಲಿ, ಏನೂ ಸಿಡ್ದೋಗಲ್ಲ. ಅದೇ ಮನುಷ್ಯ ನೋಡಲಿ, ಕಲ್ಲೇ ಸಿಡಿಯುತ್ತಂತೆ. ಮನುಷ್ಯನ ಕಣ್ಣಿಗೆ ಕಲ್ಲೇ ಸಿಡಿಯುತ್ತಂತೆ, ಆ ಥರ ಒಂದು ಕಣ್ಣು ಮನುಷ್ಯನ ಕಣ್ಣು. ಹಾಗಾಗಿ ಯಾವತ್ತೂ ಪ್ರಾಣಿ ಕೆಟ್ಟದಲ್ಲ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಏನಂತ ಕಮೆಂಟ್ ಹಾಕ್ತಿರೋ ಗೊತ್ತಿಲ್ಲ, ಹಾಕಿ ಕಮೆಂಟು. ನನ್ನ ವಿಡಿಯೋ ನೋಡ್ತಿರ್ತೀರ, ಬಟ್ ಸಬ್ಸ್ಕ್ರೈಬ್ ಮಾಡಿ. ನಾವೊಂದು ಸಬ್ಸ್ಕ್ರೈಬ್ ಕೇಳ್ತೀವಿ ಅಷ್ಟೇ. ನಿಮ್ಮ ದುಡ್ಡು ಕಾಸು ನಮಗೇನು ಬೇಡ, ನಿಮ್ಮ ಸಬ್ಸ್ಕ್ರೈಬರ್ ಸಾಕು. ಆಮೇಲೆ ಒಂದು ಶೇರ್ ಮಾಡಿ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಕೇಳ್ತೀನಿ. ನನ್ನ ಕೆಲಸ ಎಲ್ಲ ಮುಗೀತು. ಈ ಕಡೆ ಹಾಲಿಟ್ಟಿದ್ದೀನಿ, ನನ್ನ ಮಗ ಹಾಲು ತಂದ, ಹಾಲು ಕಾಯಕ್ಕಿಟ್ಟಿದ್ದೀನಿ. ಆ ಕಡೆ ಸಾಂಬಾರ್ಗಿಟ್ಟಿದ್ದೀನಿ, ಅದು ಕೂಗ್ತೈತೆ. ತರಕಾರಿ ಏಂತಕ್ಕಪ್ಪ ನಾನು ತರಕಾರಿ ಸಾರು ಮಾಡಿದೆ ಅಂದರೆ, ತರಕಾರಿ ಎಲ್ಲ ಒಣಗೋದಂಗೆ ಆಗ್ತೈತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಈಚೆಗಡೆ ಇಟ್ಟರೆ. ಏನಕ್ಕೆ ಈಚೆಗಡೆ ಇಡಬೇಕು ಅಂದ್ಬಿಟ್ಟು ನಾನು ತರಕಾರಿ ಪ್ರಿಯೆ ಜಾಸ್ತಿ, ಅಂದರೆ ತರಕಾರಿ ಜಾಸ್ತಿ ತಿನ್ನೋದು ನಾನು. ಹಂಗಾಗಿ ತರಕಾರಿ ಎಲ್ಲ ಹಾಕಿ ಬೇಳೆ ತರಿಸ್ದೆ. ಬೆಳಗ್ಗೆ ತರಿಸಿದ್ದೀನಿ 1/4 kg ತೊಗರಿಬೇಳೆ. ಯಾಕಂದರೆ ನಾನು ಕೆಜಿಗಟ್ಟಲೆ ತರ್ತಿದ್ದಳು, ಇವತ್ತು 1/4 kg ಬೇಳೆ ತರಿಸಿದ್ದೀನಿ. ಟೈಮ್ ಆಗಿಬಿಟ್ಟಿತ್ತು, ಸಾಂಬಾರು ಮಾಡೋಕ್ಕೆ ಕಾಳಿರಲಿಲ್ಲ, ಅದಕ್ಕೆ 1/4 kg ಬೇಳೆ ತರಿಸ್ದೆ. ಸಾಂಬಾರ್ಗೆ ಇಟ್ಟಿದ್ದೀನಿ. ಈ ಕಡೆ ಪಾತ್ರೆ ಇನ್ನೊಂದು ಸ್ವಲ್ಪ ಇದ್ವು, ಹಂಗೆ ತೊಳೆದಿಟ್ಕೊಂಬಿಡೋಣ. ಸುಮ್ಮನೆ ಅಲ್ಲಿ ಇನ್ನೂ ಬೀಳ್ತವೆ, ಒಂದ್ರ ಮೇಲೆ ಒಂದು ಬೀಳ್ತಾನೆ ಇರ್ತವೆ ಪಾತ್ರೆಗಳು. ಅದಕ್ಕೆ ಅವೆಲ್ಲ ಹಂಗೆ ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಈ ಕಡೆ ಟೀ ಇಟ್ಕೊಂಡೆ. ಸ್ವಲ್ಪ ಟೀ ಕುಡಿಯೋಣ ಅಂತ. ಸಾಂಬಾರಾಗಿತ್ತು, ಅನ್ನನೂ ಆಗಿತ್ತು. ಟೀ ಇಟ್ಕೊಂಡಿದ್ದೀನಿ, ಟೀ ಕುಡಿದು ಬಿಡೋಣ ಅಂತ. ಇನ್ನೂ 8:18 ಆಗಿತ್ತು. ನಾನಿನ್ನು ಹೋಗೋದು 10:15 10:45. ಅದಕ್ಕೆ ಅಷ್ಟೊತ್ತಕ್ಕೆ ಇನ್ನೂ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಈ ಕಡೆ ಟೀ ಇಟ್ಟಿದ್ದೀನಿ. ಕೆಲಸ ಮಾಡ್ತಾನೇ ಇರ್ತೀನಿ, ಮುಗಿಯೋದೇ ಇಲ್ಲ. ನಾನು ಸ್ವಲ್ಪ ಮನೆಯೆಲ್ಲ ಕೆಲಸ ಎಲ್ಲ ಒಂದು ಕಡೆಯಿಂದ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಹೆಣ್ಮಕ್ಳುಗಳಿಗೆ. ಯಾವುದೂ ಏನು ಜಾಸ್ತಿ ದೊಡ್ಡ ಕೆಲಸ ಇಲ್ಲ ಅಂದರೂ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಹಂಗಾಗಿ ಮನೇಲಿ ಹುಡಿಕೊಂಡು ತಡಿಕೊಂಡು ಮಾಡಿದ್ರೆ ಎಷ್ಟು ಕೆಲಸ ಇರುತ್ತಲ್ವ. ಟೀ ಆಯಿತು. ಟೀ ಒಂದು ಸ್ವಲ್ಪ ಚೆಲ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಟೀ ಮಾಡೋಕ್ಕಂತ ಹೋಗಿ ಅಲ್ಲೇನೋ ಮಾಡಿದೆ, ಅದು ಎಲ್ಲ ಉಕ್ಕಿ ಈಚೆ ಬಂದುಬಿಟ್ಟಿತ್ತು. ಅದಕ್ಕೆ ಅವೆಲ್ಲ ಇವಾಗ ಒರೆಸ್ಕೋಬೇಕು, ಸ್ಟವ್ವು ಆಮೇಲೆ ಎಲ್ಲ ಒರೆಸ್ಕೋಬೇಕು. ಹಂಗೆ ನೋಡಿ ಸ್ನಾನ ಮಾಡಿ ಅಡುಗೆ ಎಲ್ಲ ಮಾಡಿದೆ. ಅಡುಗೆ ಎಲ್ಲ ಮಾಡಿ ಬೀಟ್ರ್ ಹಾಕ್ಕೊಂಡು ಮೈ ತೊಳ್ಕೊಂಡು, ನಾನು ಕೆಲ್ಸಕ್ಕೆ ಹೋಗೋವಾಗ ಡೈಲಿ ಮೈ ತೊಳ್ಕೊಂಡೇ ಹೋಗೋದು. ಮತ್ತು ಸಂಜೆನೂ ಬಂದು ಮೈ ತೊಳ್ಕೊತೀನಿ. ದೀಪ ಎಲ್ಲ ಹಚ್ಚಿದೆ, ಹೂವು ಪತ್ರೆ ಕಿತ್ಕೊಬಂದು. ಇವತ್ತು ಬುಧವಾರ ಅಲ್ವಾ, ಶಿವಕುಮಾರ ಸ್ವಾಮಿದು ಹುಟ್ಟಿದ ಹಬ್ಬ. ಹಂಗಾಗಿ ನಾನು ಮನೇಲಿ ಸ್ವಲ್ಪ ಪೂಜೆ ಮಾಡಿದ್ದೀನಿ. ಅಂದರೆ ಅವ್ರ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿಲ್ಲ, ಬಟ್ ಸುಮ್ಮನೆ ಪೂಜೆ ಮಾಡಿದ್ದೀನಿ. ಏಪ್ರಿಲ್ 1 ಇವತ್ತು. ನಾನು ಒಂದು ಸತಿ ಹೋಗಿದ್ದೆ, ಅವರು ಹುಟ್ಟಿದ ಹಬ್ಬದ ದಿವಸ ಒಂದು ದಿವಸ ಹೋಗಿದ್ದೆ ನಾನು. ಈ ಸಲ ನಾನು ಹೋಗಿಲ್ಲ. ನಾನು ಈ ಸಲ ಜಾತ್ರೆಗೆ ಹೋಗಿಲ್ಲ, ಮತ್ತು ಹುಟ್ಟಿದ ಹಬ್ಬದ ವೀಡಿಯೋನ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ಬೇಜಾನ್ ಜನ ಮಾಡ್ತಿರ್ತಾರೆ, ನಾವಿನ್ನೇನಲ್ಲಿ ಅಂದ್ಬಿಟ್ಟು ನಾನು ಹೋಗಿಲ್ಲ. ನನಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಹೋಗೋಕ್ಕಾಗಲ್ಲ. ಹಂಗಾಗಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಯಾವಾಗಾನ ಫ್ರೀಯಾಗಿದ್ದಾಗ ಹೋಗೋಣ. ಕೆಲ್ಸಕ್ಕೆ ಹೋಗೋ ಟೈಮ್ನಲ್ಲಿ ಬೇಡ ಅಂದ್ಬಿಟ್ಟು ನಾನೇ ಸುಮ್ಮನೆ ಇದ್ದೀನಿ. ಯಾಕಂದರೆ ಇಲ್ಲಿರೋ ಸಿದ್ಧಗಂಗೆ ಮಠ ಎಷ್ಟು ಸತಿ ನೋಡ್ಬಿಟ್ಟಿದ್ದೀವೋ ನಮಗೆ ಗೊತ್ತಿಲ್ಲ. ನಾವು ಇಲ್ಲಿಗೆ ನಾನು ಬಂದಮೇಲೆ ಒಂದು 4-5 ಸತಿ ಹೋಗಿದ್ದೀನಿ ಸಿದ್ಧಗಂಗೆ ಮಠಕ್ಕೆ. ಅದ್ರಾಗ 2 ವೀಡಿಯೋ ಮಾಡಿದ್ದೀನಿ. ಹಂಗಾಗಿ ಮೊನ್ನೆ ಒಂದು 3 ವೀಡಿಯೋ ಮಾಡಿದ್ದೀನಿ. ಒಂದು 5 ಸತಿನೋ 6 ಸತಿನೋ ಹೋಗಿದ್ದೀನಿ. ಅದ್ರಲ್ಲಿ 3 ದಿವಸ ಮಾತ್ರ ವೀಡಿಯೋ ಮಾಡೋಕ್ಕಿರೋದು ನಾನು. ಬಾಕಿ ಟೈಮ್ ನಾನು ವೀಡಿಯೋ ಮಾಡಿಲ್ಲ. ಪೂಜೆ ಎಲ್ಲ ಮುಗೀತು. ನೈಟೇ ಎಲ್ಲ ದೇವ್ರ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಬಿಟ್ಟಿದ್ದೆ ನಾನು. ಯಾಕೆ ಅಂದರೆ ಬೆಳಗ್ಗೆಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೈಟೇ ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಹಂಗಾಗಿ ಈಗ ದೀಪ ಹಚ್ಕೊಂಡು ಹೂವು ಕಿತ್ಕೊಂಬಂದಿಕ್ಕಿ ದೀಪ ಹಚ್ಚಿದ್ದೀನಿ. ಆಯಿತು ಪೂಜೆದೆಲ್ಲ. ಈಗ ಊಟ ಬಾಕ್ಸ್ಗೆ ಹಾಕ್ಕೊಂಡು
ನಾನು ಬಾಕ್ಸ್ ತಗೊಂಡೋಗ್ತೀನಿ, ಊಟ ಹಾಕ್ಕೊಂಡು ತಗೊಂಡೋಗ್ತೀನಿ. ಯಾಕಂದರೆ ಅಲ್ಲಿ ಮಧ್ಯಾಹ್ನ 3 ಗಂಟೆಗೆ ಒಂದ್ಸಲ ಊಟಕ್ಕೆ ಬಿಡ್ತಾರೆ. ಹಂಗಾಗಿ ಮಧ್ಯಾಹ್ನ ಒಂದ್ಸಲ ಬೇಕಲ್ವ, ಅದಕ್ಕೆ ಬೆಳಗ್ಗೆನೇ ಅಡುಗೆ ಎಲ್ಲ ಆಯಿತು, ಪೂಜೆದೆಲ್ಲ ಮುಗೀತು. ನನಗೆ ಬೆಕ್ಕಿಂದೊಂದು ಭಯ. ಬೆಕ್ಕು ದೇವ್ರ ರೂಮ್ಗಳಿಗೆ ಹೋಗ್ಬಿಡ್ತೈತೆ ಅಂದ್ಬಿಟ್ಟು ದೇವ್ರ ರೂಮ್ ಬಾಗ್ಲು ಹಾಕ್ಬಿಡ್ತೀನಿ ನಾನು. ಯಾಕಂದರೆ ಬೆಕ್ಕನ್ನ ದೇವ್ರ ರೂಮ್ ಒಳಗೆ ಬಿಡೋಕೆ ನಾನು ಇಷ್ಟ ಇಲ್ಲ. ಅದಕ್ಕೇನು ಗೊತ್ತು, ದೀಪ ಏನಾದರೂ ಉಳಿಸ್ಬಿಟ್ರೆ ಅಲ್ವಾ, ದೀಪ ಉಳಿಸೋದು ಮತ್ತೆಲ್ಲ ಫೋಟೋ ತಾವೆಲ್ಲ ಇದು ಮಾಡಿಬಿಡ್ತೈತೆ ಅಂದ್ಬಿಟ್ಟು ನಾನು ದೇವ್ರ ರೂಮಿನ ಬಾಗ್ಲು ಹಾಕ್ತೀನಿ. ಪೂಜೆ ಎಲ್ಲ ಆದಮೇಲೆ ದೇವ್ರ ರೂಮಿನ ಬಾಗ್ಲು ಹಾಕಬೇಕು. ನೋಡಿ, ಇಷ್ಟು ಕೆಲಸ ನಂದು. ಬೆಳಗ್ಗೆ ಹೋಗೋಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡಿ ನಾನು ಕೆಲ್ಸಕ್ಕೆ ಹೋಗಬೇಕು. 10:30 ಅಷ್ಟೊತ್ತಿಗೆ ಇಷ್ಟು ಕೆಲಸ ಮುಗ್ದಿರಬೇಕು ನಂದು. ಅಡುಗೆದು ಮನೆ ಕೆಲಸದ್ದು ಪ್ರತಿಯೊಂದು ಮುಗಿಸ್ಕೊಂಡೇ ಹೋಗ್ಬೇಕು ನಾನು. ಯಾಕೆ ಸಂಜೆ ಬಂದಾಗ ಒಂದು ನಿಮಿಷ ಫ್ರೀಯಾಗಿರಬೇಕಲ್ಲ ನಾವು. ಅಲ್ಲಿಂದ ಸಾಕಾಗ್ತೈತೆ, ಅಲ್ಲಿಂದ ಬರ್ತೀನಿ, ನಿದ್ದೆ ಎಳಿತಾ ಇರ್ತೈತೆ ಸಂಜೆ ಟೈಮು. ಹಾಗಾಗಿ ಇಷ್ಟು ಕೆಲಸ. ನಾನು ಕೇಳಿದೆ ಅವಲೇ ಹೇಳ್ತಾ ಇದ್ದೆ, ಒಂದು ಸಬ್ಸ್ಕ್ರೈಬರ್ ಕೊಡಿ ಅಂತ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವೀಡಿಯೋನ. ನಿಮ್ಗೆ ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬೇಕು ಈಚೆ ಬಿಟ್ಟೆ ನೋಡೋಣ ಅಂದ್ಬಿಟ್ಟು ಈಚೆ ಬಿಟ್ಟರೆ ನೋಡಿ, ಇದ್ರ ಜೊತೆ ನೋಡಿ ನಾನು ಕರೆದೆ. ಟೈಮ್ ಆಗಿಬಿಟ್ಟಿತ್ತು, ಊಟ ಮಾಡಬೇಕಿತ್ತು ನಾನು ಹೊಲ್ಡಕ್ಕೆ. ನೋಡಿ ಈಚೆ ಬಂದೈತೆ, ಇಲ್ಲೆಲ್ಲ ಇಣಕ್ಕೆ ನೋಡ್ತೈತೆ. ನನಗೆ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಅದೊಂದು ಭಯ. ಕಂಬಿಯಿಂದ ಕೆಳಗಡೆ ತಲೆ ಕೊಟ್ಬಿಟ್ಟು ಬಿದ್ದೋಗ್ಬಿಟ್ರಿ ಅಂತ ಅದೊಂದು ಭಯ. ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಬಿಟ್ಕೊಂಡೇನೆ ಅಲ್ಲಿ ಮೇಲ್ಗಡೆ ನಾಯಿ ಐತೆ. ನಾಯಿ ಇದ್ದರೆ ಅದು ಮೇಲ್ಗಡೆಗೆ ಹೋಗಲ್ಲ, ಒಳಗೆ ಬಂದುಬಿಡುತ್ತೆ. ನಾಯಿ ಅಂದರೆ ಸ್ವಲ್ಪ ಭಯ ಅದಕ್ಕೆ. ಇದು ಏನಾದರೂ ನಾಯಿ ಏನಾದ್ರು ಇಲ್ಲಾಂದರೆ ಕೆಳಗೆ ಹೋಗುತ್ತೆ. ನೋಡಿ, ಇಲ್ಲೆಲ್ಲ ಆಟ ಆಡಿಸ್ತಾ ಇದ್ದೀನಿ. ಇವಾಗ ಬರ್ತಾ ಇಲ್ಲ ಅದು, ನನಗೆ ಟೈಮ್ ಬೇರೆ ಆಗಿತ್ತು. ಹಾಗಾಗಿ ನಾನು ಊಟ ಮಾಡಿದೆ. ಸಂಜೆ ಮನೆ ಕೆಲಸದಿಂದ ಬಂದೆ, ಅಪ್ಪಿ ಇರಲಿಲ್ಲ. ಇದು ಬಂತು ನೋಡಿ, ನಾನು ಬರ್ತಿದ್ದಂಗೆ ಮಾತಾಡಲೇ ಇಲ್ಲ, ಮೀಯೋ ಅಂದೇ ಇಲ್ಲ. ನಾನು ಬಾಗಿಲು ತೆಗೆದ್ರೆ, ಹೆಸ್ರು ಕೂಗಿದ್ರೆ, ಆಮೇಲಿಂದ ಬಂದರೆ ದಿವಾನ್ ಕಾಟ್ ಕೆಳಗಡೆ ಮಲಗಿತ್ತು. ಎಬ್ಬರಿಸಿ ಅವಾಗ ನೋಡಿ ಆಟ ಆಡ್ತಿದ್ರೆ. ನೋಡಿ ಪರ್ಚಕ್ಕೆ ಬರೋದು, ಮಡ್ಲ ಮೇಲೆ ಅಷ್ಟೊತ್ತು ಆಟ ಆಡಿಸ್ದೆ. ಇವಾಗ ನೋಡಿ ಕೆಳಗಡೆ ಮಲಿಕೊಂಡೈತೀನಿ, ನೆಲದ ಮೇಲೆ ಮಲಿಕೊಂಡೆ ಅಂತ ಬಿಟ್ಟಿದ್ದೀನಿ ಟೈಲ್ಸ್ ಮೇಲೆ. ಆಟ ಆಡ್ತಾಯಿತ್ತು. ಇವಾಗ ಆಟ ಆಡಿಸ್ತಾಯಿದ್ದೀನಿ. ಬಂದೆ ಸಂಜೆ ನೋಡಿ ಹೆಂಗೆ ಆಡ್ತಾಯಿತ್ತು ಕತ್ಲಲ್ಲಿ, ಬೆಳಕಲ್ಲಿ. ನೋಡು, ಮಲಿಕಣಂಗೆ ಹೋಗೋದು, ಪರ್ಚಕ್ಕೆ ಬರೋದು. ಮಡ್ಲಲ್ಲಿ ಮಲಗಿಸ್ಕೊಂಡೆ ಒಂದು 5 ನಿಮಿಷ. ಸ್ನಾನ ಮಾಡಬೇಕಲ್ವೇ ಇವಾಗ, ಅದಕ್ಕೋಸ್ಕರ ಮಡ್ಲಲ್ಲಿ ಮಲಗಿಸ್ಕೊಂಡೆ. ನೋಡಿ, ನೋಡ್ತಾ ಐತೆ ಸುತ್ತಲೂ. ನಾನು ಬಂದಲ್ಲ, ಈಚೆ ಬಂತು. ದಿವಾನ್ ಕಾಟ್ನಿ ಕೆಳಗಡೆನೇ ಮಲಗಿಬಿಟ್ಟೈತೆ. ನಾನು ಬಂದಮೇಲೆ ಈಚೆ ಬಂತು. ನನ್ನ ಮಗ ಹಾಲು ಅನ್ನ ಇಟ್ಟೋಗವನೇ, ತಿಂದೇ ಇಲ್ಲ. ಒಂದು ಸ್ವಲ್ಪ ತಿನ್ನುತ್ತೆ. ಅವ್ನು ಬಿಸ್ಕೆಟ್ ಏನೋ ತಂದವನು, ಅದಕ್ಕೆ ಹಾಕಂತ ಬಿಸ್ಕೆಟ್ ತಂದವನ. ಬಿಸ್ಕೆಟ್ ಒಂದು 2-3 ತಿಂದೈತೆ ಅಷ್ಟೇ. ಇನ್ನೂ ಸ್ವಲ್ಪ ಅಲ್ಲೇ ಬಿಟ್ಬಿಟ್ಟೈತೆ ತಟ್ಟೆಗೆ. ಅವನೊಂದು 3 ಬಟ್ಲು ಮಾಡಿಕ್ಕೆ ಹೋಗೋನು. ಒಂದ್ರಾಗ ಬಿಸ್ಕೆಟು, ಒಂದ್ರಾಗ ನೀರು, ಒಂದ್ರಾಗ ಹಾಲು ಅನ್ನ, 3 ಮಾಡಿಟ್ಟು ಹೋಗವ್ನಿ. ತೊಳಿತೈತೆ ನಮ್ಮಮ್ಮ ಅಂತ. ನೋಡಿ ಹಂಗೆ ಮಡ್ಲಲ್ಲ ಹಂಗೆ ಮನಿಕೊಂಡೈತೆ. ಬೆಳಗ್ಗೆ ಮಧ್ಯಾಹ್ನದಿಂದ ಯಾರು ಇರಲಿಲ್ವಲ್ಲ, ಸಂಜೆ 4:15 ಯಾರು ಇರಲಿಲ್ವಲ್ಲ. ನಾನೀಗ ಬಂದಲ್ಲ, ನನ್ನ ಮಡ್ಲ ಮೇಲೆ ಮಲಿಕೊಳ್ಳೋದು, ಪರ್ಚಕ್ಕೆ ಬರೋದು. ನೋಡಿ ಪರ್ಚಕ್ಕೆ ಬರೋದು ಹಿಂಗೆಲ್ಲ ಮಾಡ್ತು. ಕೂತ್ಕೊಂಡು ನೋಡ್ತಾ ಐತೆ ಸುತ್ತಲೂ. ನನ್ನ ತಂಗಿ ಮನೆಗೆ ಅಂದರೆ ಅವ್ರ ಮನೆಗೆ ಮಕ್ಳಿದ್ವಲ್ಲ, ಹಂಗಾಗಿ ಸ್ವಲ್ಪ ಕೈಗೆ ಬಾಯಿಗೆ ಮಕ್ಕಳು ಸಿಗೋವು. ಇಲ್ಲಿ ಯಾರೂ ಇಲ್ವಲ್ಲ, ನಾವಿಬ್ಬರೇ ಇರೋದು. ಹಂಗಾಗಿ ಅದು ಸ್ವಲ್ಪ ಅದಕ್ಕೆ ಯಾರೂ ಹುಡುಗರು ಇಲ್ವಲ್ಲ ಇಲ್ಲಿ, ನಾನು ಒಬ್ಬನೇ ಆಗೋದ್ನಲ್ಲ ಅನ್ನಂಗೆ ಅದೊಂಥರ ಮುಂಕಾದಂಗೆ ಆಗೈತೆ. ಏನಿಲ್ಲ, ಊಟ ಒಂದು ಸ್ವಲ್ಪ ತಿನ್ನುತ್ತೆ. ನಾನು ಸಂಜೆ ಅದನ್ನು ಆಟ ಆಡಿಸ್ಬಿಟ್ಟು ಒಳಗಡೆ ಏನಕ್ಕೋ ಹೋದರೆ ನೋಡಿ, ತಪ್ಪಿಸ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೆ ಹಿಂದ್ಗಡೆ ಸೇರ್ಕೊಂಡ್ಬಿಟ್ಟಿತ್ತು. ತಿರುಗಿ ಸಿಕ್ತು, ಇಲ್ಲಿ ಕಟ್ಟಾಕಿದ್ದೀನಿ.